ಶುಂಠಿ ಬೆಳೆದು ತೀವ್ರ ಸಂಕಷ್ಟಕ್ಕೆ ಈಡಾಗಿದ್ದರು. ಏನಂದ್ರೆ ಬೆಲೆ ಕುಸಿತದಿಂದ ಹಾಳಾಗಿದ್ದರು. ಬರೀ ಹಾವೇರಿ ಅಲ್ಲ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯ ರೈತರು ಇದರಿಂದ ಭಾಳ ನೋವಾಗಿತ್ತು. ಹೋದ ತಿಂಗಳ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮತ್ತು ಮನವಿಯನ್ನು ಕೊಟ್ಟ ನಂತರ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಬರೆದು ಕೇಂದ್ರದಿಂದ ಪರ್ಮಿಷನ್ ತಗೊಂಡು ಈಗ ಶುಂಠಿ ಬೆಳೆಯನ್ನು ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡೋಕ್ಕೆ ಒಪ್ಪಿಗೆ ಕೊಟ್ರೆ, ಆದರೆ ಖರೀದಿ ಕೇಂದ್ರ ಎಲ್ಲಿ ಪ್ರಾರಂಭ ಆಗಿಲ್ಲ. ರೇಟ್ ಮಾತ್ರ ಬರೀ 24 ರೂಪಾಯಿ 47 ಪೈಸೆ ಕೆ ಜಿ. ಸೊ ಭಾಳ ಕಡಿಮೆ ರೇಟ್ ಆಯ್ತು. ನಮ್ಮದು ಖರ್ಚಿನದಲ್ಲೂ ಅರ್ಧ ರೊಕ್ಕ ಬರೋಲ್ಲ. ನಮ್ಮ ವಿನಂತಿ ಇಷ್ಟರ ಮಾಡಿರಲ್ಲ, ಅದನ್ನು ಖರೀದಿ ಚಾಲೂ ಮಾಡಿರಿ ಒಂದು ಕಡೆ. ಈ ರೇಟಿಗೆ ನಾವು ಯಾರೂ ತೃಪ್ತರಿಲ್ಲ. ನಾವೇನು ಕಲ್ಟಿವೇಷನ್ ಮಾಡೇವಿ, ನಾವೇನು ಖರ್ಚು ಮಾಡೇವಿ ಕಲ್ಟಿವೇಷನ್ಗೆ ಇರ್ಬೋದು, ಅದಕ್ಕೆ ಔಷಧ ಇರ್ಬೋದು, ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಹಾರ್ವೆಸ್ಟಿಂಗ್ ಕಟಾವು ಮಾಡಿದ್ದಿರ್ಬೋದು, ಎಲ್ಲವನ್ನೂ ಸೇರಿ ಎಲ್ಲ ಖರ್ಚು ತೆಗೆದು 50% ಲಾಭ ಕೊಟ್ರೆ, ಸ್ವಲ್ಪರ ಲಾಭ ಕೊಟ್ರೆ ನಮ್ಮ ರೈತ ಬದುಕ್ತಾನೆ. 5,000 ಭಾಳಷ್ಟು ಸರ್ಕಾರಗಳು, ಮಿಜೋರಾಂ ಸರ್ಕಾರ ಇರ್ಬೋದು, ಬೇರೆ ಬೇರೆ ರಾಜ್ಯದ ಸರ್ಕಾರಗಳು 5,000ದಾಗ ಖರೀದಿ ಮಾಡಿದವು. ನಮ್ಮರು ಒಂದು 2,000 ಹಾಕಿ 7,000 ರೂಪಾಯಿ ಒಂದು ಕ್ವಿಂಟಾಲಿಗೆ ಖರೀದಿ ಮಾಡಿರಿ ಅಂತೇಳಿ ನಾವು ಮನವಿ ಕೊಟ್ಟಿದ್ವಿ. ಆದರೆ ನೀವು ಬರೀ 2,400 ರೂಪಾಯಿ 2,447 ಏನು ಒಂದು ಕ್ವಿಂಟಾಲ್ಗೆ ಹೇಳಿರಿ, ಅದು ಭಾಳ ಕನಿಷ್ಠ ಬೆಲೆ ಆಕತಿ, ನಮ್ಮ ಖರ್ಚು ಬರೋಲ್ಲ. ಅದಕ್ಕೆ ಇನ್ನೊಮ್ಮೆ ಪರಾಮರ್ಶಿಸ್ರಿ, ಹೆಚ್ಚಿನ ರೇಟ್ ಕೊಡೋಕೆ ಹೆಚ್ಚಿನ ರೇಟ್ ಕೊಟ್ಟು ಖರೀದಿ ಮಾಡಿರಿ. ಮತ್ತು ಒಟ್ಟಾರೆ ಸಂಘಟನೆಯ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕತಿ, ಸರ್ಕಾರ ನೋಡೈತಿ ಅನ್ನೋದು ಒಂದು ಕಡೆ. ಆದ್ರೆ ಅದು ಇಷ್ಟು ಕಡಿಮೆ ಮಾಡಬೇಡ್ರಿ, ಇನ್ನೂ ಹೆಚ್ಚಿನ ರೇಟಿಗೆ ನಮ್ಮ ರೈತರ ಶುಂಠಿ ಬೆಳೆಯನ್ನು ಖರೀದಿ ಮಾಡಿರಿ ಅಂತ ನಮ್ಮ ಒತ್ತಾಯ. ಖರೀದಿ ಕೇಂದ್ರವನ್ನು ಶೀಘ್ರವೇ ನಾಳೆ ಸೋಮವಾರದಿಂದನೇ ಪ್ರಾರಂಭ ಮಾಡಬೇಕು. ಇಲ್ಲಾಂದ್ರೆ ಮತ್ತೆ ಅದಕ್ಕೆ ಹೋರಾಟ ಮಾಡೋಕ್ಕೆ ಹಚ್ಚಬೇಡ್ರಿ. ನಮ್ಮನ್ನು ಖರೀದಿ ಕೇಂದ್ರ ಪ್ರಾರಂಭ ಮಾಡಿರಿ ಅಂಥೇಳಿ ನಮ್ಮ ಆಗ್ರಹ.